ಅದೇನೋ ಗೊತ್ತಿಲ್ಲಪ್ಪ, ಗೃಹ ಬಳಕೆ ಸಿಲಿಂಡರ್ಗಳು ಚೆನ್ನಾಗೇ ಸಿಗ್ತಾ ಇದೆ. ಆದರೆ ಕೆಲವು ಏಜೆನ್ಸಿಗಳಲ್ಲಿ ಸಿಗ್ತಾ ಇಲ್ಲ. ಏಜೆನ್ಸಿಗಳ ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇದೆ. ಅವ್ರು ಏನು ಎಡವಟ್ಟು ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಬೆಂಗಳೂರಿನ ಕೋರಮಂಗಲದಲ್ಲಿ ಈಗ ಆಗಿರುವಂಥ ಅನಾಹುತ. ಗೃಹ ಬಳಕೆ ಸಿಲಿಂಡರ್ ಪಡೆಯೋಕೆ ಈಗ ತಾಪತ್ರಯ ಮಾತ್ರ ತಪ್ತಾನೇ ಇಲ್ಲ. ಬುಕಿಂಗ್ ಮಾಡಿ ಕಾದು ಕಾದು ಸುಸ್ತಾಗಿದ್ದಾರೆ ಗ್ರಾಹಕರು. ಬುಕಿಂಗ್ ಮಾಡಿ 10-15 ದಿನ ಕಾದಿದ್ರು ಕೂಡ ಸಿಲಿಂಡರ್ ಬರ್ತಾ ಇಲ್ವಂತೆ. ಗ್ಯಾಸ್ ಸಿಲಿಂಡರ್ ಬಂದಿಲ್ಲ ಆದ ಏಜೆನ್ಸಿಗೆ ಜರ ಹೋಗಿದ್ದಾರೆ. ಕೋರಮಂಗಲದ HP ಗ್ಯಾಸ್ ಏಜೆನ್ಸಿಯ ಮುಂದೆ ಕ್ಯೂ ನಿಂತ್ಕೊಂಡಿದ್ದಾರೆ. ಖಾಲಿ ಸಿಲಿಂಡರ್ ಸಮೇತ ಏಜೆನ್ಸಿಗೆ ಹೋಗಿದ್ದಾರೆ ಗ್ರಾಹಕರು. ನಾವು ನೋಡಿದ್ವಪ್ಪ, ಬುಕ್ ಮಾಡಿದ್ವಿ, 1-2 ದಿನದಲ್ಲೇ ಗ್ಯಾಸ್ ಸಿಲಿಂಡರ್ ಬಂತು. ಏನು ಅಂತಪರಿ ಏನು ಸಮಸ್ಯೆ ಆಗಿಲ್ಲ. ಯಾಕೆ ಕೆಲವು ಕಡೆಗಳಲ್ಲಿ ಈ ಸಮಸ್ಯೆ ಆಗ್ತಾ ಇದೆಯೋ ಅರ್ಥ ಆಗ್ತಿಲ್ಲ. ನಾನೇ ಬುಕ್ ಮಾಡಿ ನೋಡಿದೆ, 2 ದಿನಕ್ಕೆ ಗ್ಯಾಸ್ ಸಿಲಿಂಡರ್ ಬಂತು. ಅದು ಯಾಕೆ ಇಲ್ಲಿ ಪರಿಸ್ಥಿತಿ ಇದೆಯೋ ಗೊತ್ತಿಲ್ಲ. ವಾರ್ ಎಫೆಕ್ಟು ಡೊಮೆಸ್ಟಿಕ್ ಸಿಲಿಂಡರ್ ಮೇಲೂ ಆಗ್ತಾ ಇರೋವಂಥ ದೃಶ್ಯಗಳನ್ನ ನಿಮಗೆ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ಯಾಕಂದರೆ ಡೊಮೆಸ್ಟಿಕ್ ಸಿಲಿಂಡರ್ಗೆ ಸಮಸ್ಯೆ ಇಲ್ಲ ಅಂತ ಸರ್ಕಾರ ಹೇಳುತ್ತೆ, ಆದರೆ ಅಸಲಿ ಕತೆ ಬೇರೆಯೇ ಇದೆ. ಈ ದೃಶ್ಯಗಳಲ್ಲಿ ನೋಡ್ಬೋದು, ಇದು ಕೋರಮಂಗಲದ ಬಳಿ ಇರುವಂತಹ HP ಗ್ಯಾಸ್ದು ಒಂದು ಏಜೆನ್ಸಿಯ ಮುಂಭಾಗದ ದೃಶ್ಯಗಳು. ಒಳಭಾಗದಲ್ಲಿ ನೋಡ್ಬೋದು ಈಗ ಯಾವ ರೀತಿ ಜನ ಸಾಲುಗಟ್ಟಿ ನಿಂತ್ಕೊಂಡು ತಮಗೆ ಗ್ಯಾಸ್ ಬಂದಿದೆಯಾ ಅಂತ ವಿಚಾರಣೆ ಮಾಡ್ತಿದ್ದಾರೆ. ಎಷ್ಟೊಂದು ಜನ ಬಂದು ಬೆಳಗ್ಗೆ ಅಂದರೆ ಬುಕ್ಕಿಂಗ್ ಆಗಿದೆ, ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿರ್ತಾರೆ, ಫೋನ್ ಮಾಡಿ ಬುಕ್ ಮಾಡಿರ್ತಾರೆ. ಬುಕ್ಕಿಂಗ್ ಆದ ನಂತರದಲ್ಲಿ 10-15 ದಿವಸ ಆದ್ರೂ ಮನೆ ಬಳಿಗೆ ಸಿಲಿಂಡರ್ ಬರ್ತಿಲ್ಲ. ಆ ಕಾರಣಕ್ಕೇ ಯಾವಾಗ ನಮಗೆ ಸಿಗುತ್ತೆ ಅಂತ ಕೇಳೋದಕ್ಕೆ ಸಾಕಷ್ಟು ಜನ ಬಂದು ಇಲ್ಲಿ ಈ ರೀತಿ ಏಜೆನ್ಸಿಯಲ್ಲಿ ಕೇಳ್ತಿರುವಂಥದ್ದು ದೃಶ್ಯಗಳಲ್ಲಿ ಕಾಣಿಸ್ತಿರೋದು ಸಾಮಾನ್ಯವಾಗಿಬಿಟ್ಟಿರುವಂಥದ್ದು. ಮತ್ತೊಂದು ಕಡೆ ಕೆಲವ್ರದ್ದು ಬುಕ್ಕಿಂಗ್ ಆಗಿ ಡೆಲಿವರಿ ಆಗದೆ ಇರೋದು, ಅಂದರೆ 10-15 ದಿವಸದ ಹಿಂದೆ ಬುಕ್ಕಿಂಗ್ ಆಗಿರೋರ್ದು OTP ಬಂತು ಅಂದರೆ ಅವರಿಗೆ ಸಿಲಿಂಡರನ್ನು ಇಲ್ಲೇ ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಇಲ್ಲೇ ಬಂದರೆ ಸಿಲಿಂಡ್ರ್ ತೊಗೊಬಂದ್ಬಿಟ್ರೆ ಸಿಲಿಂಡ್ರ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಖಾಲಿ ಸಿಲಿಂಡರ್ಗಳನ್ನು ತಮ್ಮ ವಾಹನಗಳಲ್ಲಿ, ದ್ವಿಚಕ್ರ ವಾಹನಗಳಲ್ಲಿ ಕೆಲವರು ತಂದರೆ, ಕೆಲವರು ಆಟೋಗಳನ್ನಂತೂ ಕೂಡ ತಗೊಬಂದು ಆಟೋದಲ್ಲಿ ಸಿಲಿಂಡ್ರ್ ತಂದು ಇಲ್ಲೇನು ಲೋಡ್ ಇಳಿಸಿದ್ದಾರೆ ಆ ಲೋಡ್ ಜಾಗದಲ್ಲಿ ಬಂದು ಸಿಲಿಂಡ್ರನ್ನ ತೊಗೊಂಡೋಗುವಂಥ ಕೆಲಸ ಮಾಡ್ತಿದ್ದಾರೆ. ಅಂದರೆ ಡೊಮೆಸ್ಟಿಕ್ ಸಿಲಿಂಡರ್ಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಸರಿಯಾದ ರೀತಿಯಲ್ಲಿ ಸಿಗದೆ ಇರೋ ಕಾರಣಕ್ಕೆ ಈ ರೀತಿ ಏನು ಮನೆಯಲ್ಲಿರುವಂಥವರು ಕೆಲಸ ಕಾರ್ಯಗಳನ್ನ ಬಿಟ್ಟು ಗ್ಯಾಸ್ ಏಜೆನ್ಸಿ ಮುಂದೆ ನಿಂತ್ಕೊಂಡು ಸಿಲಿಂಡ್ರನ್ನ ತೊಗೊಂಡೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದು ಸರ್ಕಾರದ ಕಣ್ಣು ಕಾಣಿಸ್ತಿಲ್ವಾ ಅನ್ನೋವಂಥ ಪ್ರಶ್ನೆ ಕಾಡ್ತಿದೆ. ಯಾಕಂದರೆ ಸರ್ಕಾರದವ್ರು ಹೇಳೋದು, ಇನ್ನು ಕೆಲವರು ಬರ್ತಿದ್ದಾರೆ, ಎಷ್ಟು ದಿನ ಆಗಿತ್ತಮ್ಮ ಬುಕ್ ಮಾಡಿ? ನಾವು 1.5 ತಿಂಗಳಾಯ್ತು ಸರ್ ಬುಕ್ ಮಾಡಿ. 1.5 ತಿಂಗಳಾದ್ರೂ ಬಂದಿಲ್ವಂತ. ಏನಕ್ಕೆ? ಕಮರ್ಷಿಯಲ್ ಸಿಗೋದಿಲ್ಲ ಬಿಡಿ ಇವ್ರದ್ದು ಕಮರ್ಷಿಯಲ್ಲು. ಬಟ್ ಇಲ್ಲಿ ಡೊಮೆಸ್ಟಿಕ್ ಅವರು ತುಂಬ ಜನ ಇದ್ದಾರೆ. ನಾವು ಯಾಕಂದರೆ ಡೊಮೆಸ್ಟಿಕ್ ಸಿಲಿಂಡರ್ಗಳಲ್ಲಿ ಇನ್ನೂ ಸಾಕಷ್ಟು ಜನ ತಂದು ಖಾಲಿ ಸಿಲಿಂಡರ್ಗಳನ್ನ ತರೋದು ನೋಡ್ತಿದ್ದೀರಾ. ಇಲ್ಲಿ ನಿಂತಿರೋ ಗಾಡಿಗಳೆಲ್ಲ ಏನು 2 ವೀಲರ್ಸ್ಗಳಲ್ಲಿದೆ, ಎಲ್ಲ 2 ವೀಲರ್ಸ್ಗಳಲ್ಲೂ ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಇಟ್ಕೊಬಂದು ತಮಗೆ ಸಿಲಿಂಡ್ರ್ ಇವತ್ತು ಸಿಕ್ಬಿಡುತ್ತಾ ಅಂತ ಇದೇ ರೀತಿ ಪ್ರತಿ ದಿವಸ ಬಂದು ಹೋಗ್ತಿದ್ದಾರೆ. ಇಲ್ಲಿ ಯಾರೂ ಕೂಡ ಮಾತಾಡೋದಕ್ಕೂ ಧೈರ್ಯ ಮಾಡ್ತಿಲ್ಲ. ಕಾರಣ ಇಷ್ಟೇ, ಎಲ್ಲಿ ನಾವು ಮಾತಾಡ್ಬಿಟ್ರೆ ನಮಗೆ ಸಿಗೋ ಸಿಲಿಂಡ್ರು ಸಿಗೋದಿಲ್ವಲ್ಲ ಅನ್ನೋವಂಥ ಒಂದು ಭಯ ಅವರಲ್ಲೂ ಕಾಡ್ತಿದೆ. ಯಾಕಂದರೆ ಸಿಲಿಂಡ್ರಿಗೋಸ್ಕರ ನಾವು ಇಷ್ಟು ದಿನ ಪರದಾಡ್ತಿದ್ದೀವಿ, ಸಿಕ್ಬಿಟ್ರೆ ಸಾಕು ತೊಗೊಂಡೋಗ್ಬಿಡೋಣ ಅಂತ. ಯಾರೂ ಕೂಡ ಸಿಲಿಂಡ್ರಿಗೆ ಆಗ್ತಿರುವಂಥ ಡೊಮೆಸ್ಟಿಕ್ ಸಿಲಿಂಡರ್ಗೆ ಆಗ್ತಿರುವಂಥ ಸಮಸ್ಯೆ ಕೂಡ ನೇರವಾಗಿ ಹೇಳ್ಕೊಳ್ಳೋಕ್ಕೂ ಮುಂದೆ ಬರ್ತಿಲ್ಲ. ಇದು ಕೋರಮಂಗಲದಲ್ಲಿ ಸದ್ಯಕ್ಕೆ ಕಾಣಿಸ್ತಿರುವಂಥ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.